ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ನೀಗಿಸಲು ಒತ್ತಾಯಿಸಿ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಗುರುವಾರ ಪ್ರತಿಭಟನೆ ನಡೆಸಿದರು. ಮುನ್ನೂರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಎಂ ಸಿರಾಜ್ ಅಡ್ಕರೆ, ತುಳುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡಬ, ಮಹಿಳಾ ಮೋರ್ಚಾದ ಜ್ಯೋತಿಕಾ ಜೈನ್ ಮುಂತಾದವರು ಮಾತನಾಡಿದರು. ಈ ಮೂಲಕ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 13 ಗ್ರಾಮ ಪಂಚಾಯತ್ಗಳಿವೆ, 1 ಪಟ್ಟಣ ಪಂಚಾಯತ್ ಇದೆ, 1 ನಗರಸಭೆ ಇದೆ. ಎಲ್ಲ ಆಡಳಿತಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಮೂಲಕ ನೀವು ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುವಂತ ಅನಿವಾರ್ಯತೆ ಒದಗಿ ಬರಬಹುದು. ಹಾಗಾಗಿ ಎಲ್ಲರೂ ಎಚ್ಚೆತ್ತುಕೊಂಡು ಈ ಸ್ವಚ್ಛತೆ ಬಗ್ಗೆ, ಈ ಅಸಮರ್ಪಕ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಿಕೊಂಡು ಸರ್ಕಾರದಿಂದ ಹಲವಾರು ಅನುದಾನಗಳು ನಮಗೆ ಕೊಡ್ತಾ ಇದೆ. ಅದನ್ನು ಸಮರ್ಪಕವಾಗಿ ಉಪಯೋಗಿಸುವಂತಹ ಚಾಕಚಕ್ಯತೆ ನಿಮ್ಮಲ್ಲಿ ವೇದಿಕೆ ಒಂಜಿ ವಾರದ ಟೈಮ್ ಕೊಡ್ತಾ ಆಂಡ ಎಂಕ್ಲೆಗೆ ಅಟ್ಲೀಸ್ಟ್ ಅಕ್ಲು ಪಂಚಾಯತ್ ಅಧಿಕಾರಿಗಳು ಮುಲ್ತ ಏರಾಂಡಲ ಸದಸ್ಯರಾವಡು ಅಟ್ಲೀಸ್ಟ್ ಎಂಕ್ಲೆಗೆ ಒಂಜಿ ಕಾಲ್ ಮಲ್ತು ಪನೋಡಿತ್ತು ಎಂಕ್ಲೆಗೆ ಇಂಚಿಂಚ ಸಮಸ್ಯೆ ಉಂಡು ಎಂಕ್ಲೆಗೆ ಒಂಚೂರು ಟೈಮ್ ಬೋರ್ಡ್ ಬಂದು ಆ ಒಂಜಿ ಸೌಜನ್ಯ ಅಕ್ಲೆಗೆ ಇಜ್ಜಿ ಬಂಡ ತುಂಬಾ ಬೇಜಾರದ ಸಂಗತಿ. ಇನಿ ಪಾಪ ಇನಿ ಪೂರ ಈ ರಿಕ್ಷಾದ ಅಕ್ಕಲು ಮೊಕ್ಕಲು ಅಕ್ಕಲ ಬೇಲೆ ಬಿಡ್ದು ಎಂಕಲು ಮಂಗಳೂರ್ದು ಪೂರ ಬೈದ ದಾಯ ಪಂಡ ಒಂಜಿ ಅಟ್ಲೀಸ್ಟ್ ಈತ ಮುಲ್ತದ ಸಮಸ್ಯೆ ಜನಕಲ ಸಮಸ್ಯೆ ನಿವಾರಣೆ ಆವಡು, ಕಸದ ವ್ಯವಸ್ಥೆ ಸರಿ ಆವಡು, ಅಂಚನೆ ಒಳಚರಂಡಿ ವ್ಯವಸ್ಥೆ ಸರಿ ಆವಡು. ಆರೋಗ್ಯ ಇಲಾಖೆ ಪ್ರತಿ ಸಲ ಮಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಇಂಚ ಡೆಂಗ್ಯೂ ಬರ್ಪುಂಡು, ಇಂಚ ಮೂಲು ಮಲೇರಿಯಾ ಬರ್ಪುಂಡು, ಐದ ಬಗ್ಗೆ ಜಾಗ್ರತೆ ಅಲೆ ಅಂತ ಆಂಡ ಮೂಲ ಬಹುಶಃ ಅಕ್ಲಿಗೆ ಗೊತ್ತಿಜ್ಜಿ ತೋಜುಡು ಜನ ಮೂಲು ಪಂಚಾಯತ್ ರೋಡಡೆ ಇತ್ತು ಪೂರ ಕಸ ಕಜ ಬಿಡ್ದುಂಡು. ಅಬ್ದುಲ್ ರಶೀದ್ ಜಪ್ಪು, ಹರೀಶ್ ಶೆಟ್ಟಿ, ಅಬ್ದುಲ್ ರೆಹಮಾನ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪಂಚಾಯತ್ ಪಿಡಿಒ ಆದಷ್ಟು ಶೀಘ್ರವಾಗಿ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆ ಇತ್ತರು. ಬೇಡಿಕೆ ಬಂದು 1 ವಾರ ಆಯ್ತು, ದೂರು ಅರ್ಜಿ ಬಂದು 2 ದಿನ ಆಯ್ತು. ಸೊ ಅದಕ್ಕೆ ಬೇಕಾದ ಏನಾದ್ರೂ ಸಭೆನ ತೀರ್ಮಾನ ಪರಿಶೀಲನೆ ಮಾಡ್ಲಿಕ್ಕೆ ಕಾಲಾವಕಾಶ ಬೇಕಾಗ್ತದೆ. ಸಣ್ಣ ಒಂದು ವ್ಯವಸ್ಥೆ ಮಾಡಿ ಸರ್, ಸಣ್ಣ ಒಂದು ವ್ಯವಸ್ಥೆ ಮಾಡಿ. ಈಗ ಕಸ ಅಲ್ಲ ಪಾಪ ರೋಡ್ ಸೈಡ್ ಅಲ್ಲಿ ಬಿದ್ದುಕೊಂಡು ಕೊಳಚೆ ಆಗಿ ನಾರ್ತಾ ಇದೆ. ಹಾಗಾಗಿ ಅದನ್ನು ಒಂದು ಸಾಂದರ್ಭಿಕವಾಗಿ ಅದನ್ನೊಂದು ತೆಗೆದು ನಂತರ ಒಂದು ಜನರಿಗೆ ಮಾಹಿತಿ ಕೊಡುವಂತ ಕೆಲಸ ನೀವು